ಬಟ್ ನನ್ನ ಪ್ರಶ್ನೆ ಇರೋದು ಪ್ರಶಾಂತ್, ಓಕೆ ಸ್ಕ್ಯಾಮ್ಗಳು ಬಂದಿವೆ, ಅದ್ರ ಬಗ್ಗೆ ಪ್ರತಿಪಕ್ಷಗಳು ಪ್ರಚಾರ ಮಾಡ್ತಾ ಇವೆ, ಆದರೆ ಸ್ಟಿಲ್ ಈ ಗ್ಯಾರಂಟಿಗಳ ಲಾಭ ಪಡ್ಕೊಂಡಿದ್ದಾರೆ ಈಗಾಗಲೇ ಡೆಲ್ಲಿ ಜನ. ಎಲೆಕ್ಟ್ರಿಸಿಟಿ ಆಗಿರಬಹುದು, ಟ್ರಾವೆಲ್ ಅಂದರೆ ಬಸ್ ಆಗಿರಬಹುದು, ಇವೆಲ್ಲದರ ಲಾಭ ಪಡ್ಕೊಂಡಿದ್ದಾರೆ. ಆ್ಯಂಡ್ ನಾನು ಕೆಲವೊಂದು ವಾಕ್ಸ್ ಪಾಪ್ಸ್ನ ನೋಡ್ತಾ ಇದ್ದೆ, ಅವರಿಗೆ ಅದರಿಂದ ಖುಷಿ ಇದೆ. ಕೆಲವರಿಗೆ ಕೆಲಸ ಸಿಕ್ಕಿದೆ, ಕೆಲವರಿಗೆ ಎಲೆಕ್ಟ್ರಿಸಿಟಿಯಿಂದ ಖುಷಿ ಇದೆ, ಕೆಲವರಿಗೆ ಬಸ್ಸಿಂದ ಖುಷಿ ಇದೆ, ಅವರು ಅದನ್ನು ಖುಷಿಯಿಂದ ಹೇಳ್ಕೊಳ್ತಿದ್ದಾರೆ. ನೋಡಿ, ದಿಲ್ಲಿ ಸಿಟಿ ಆಫ್ ಮೈಗ್ರೆಂಟ್ಸ್, ವಲಸಿಗರ ನಗರ ಅದು. ನೀವು ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಪಂಜಾಬಿ ಸಿಖ್ ಸಮುದಾಯದ ಸೆಟ್ಲರ್ಸ್ನಿಂದ ಹಿಡಿದು ಹಿಂದೂ ಸಮುದಾಯದವರು ಏನು ಬಂದರು, ಸಿಖ್ರು ಬಂದರು, ನಂತರ ಪೂರ್ವಾಂಚಲಿಗಳು ಬಂದರು, ನೀವು ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಬಹುತೇಕ ಎಲ್ಲ ರಾಜ್ಯಗಳಿಂದ ದೇಶದ ರಾಜಧಾನಿಯಾಗಿರೋದ್ರಿಂದ ಅಲ್ಲಿ ಮೈಗ್ರೆಂಟ್ಸ್ ಹೋಗಿದ್ದಾರೆ. ಬಹಳ ದಿಲ್ಲಿಯ ಮೂಲ ನಿವಾಸಿಗಳು ಅಂತಕ್ಕಂಥವ್ರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಮೊದಲು ದಿಲ್ಲಿಯ ಪಾಲಿಟಿಕ್ಸ್ ಈ ಬೇರೆ ಬೇರೆ ರಾಜ್ಯಗಳಿಂದ, ಈಗ ಹಿಂದೂ ಪಂಜಾಬಿ ದಟ್ ವಾಸ್ ಎ ವೋಟ್ ಬ್ಯಾಂಕ್, ಆಗ ಅದು ಬಿ ಜೆ ಪಿಗೆ ಲಾಭ ಆಗ್ತಿತ್ತು. ಸಿಖ್ಖರು ಅದೊಂದು ವೋಟ್ ಬ್ಯಾಂಕ್. ಮುಸ್ಲಿಂ ಸುಮಾರು 15-16% ಮುಸ್ಲಿಂ ಜನಸಂಖ್ಯೆ ಇದೆ, ಅದೊಂದು ವೋಟ್ ಬ್ಯಾಂಕ್. ಇತ್ತೀಚಿನ ದಿನಗಳಲ್ಲಿ ಬಿಹಾರ್ ಮತ್ತು ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥವ್ರು ಅದೊಂದು ವೋಟ್ ಬ್ಯಾಂಕ್. ಆದರೆ ಕೇಜ್ರಿವಾಲ್ ಒಂದು ಡಿಫ್ರೆಂಟ್ ಫೆನಾಮಿನನ್ ಆಗಿ ಬಂದರು. ಕೇಜ್ರಿವಾಲ್ ಒಂದು ಕಡೆ ನೋಡಿ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅದು ಮಿಡಲ್ ಕ್ಲಾಸ್ನ ಹೋರಾಟ ಆಗಿತ್ತು, ಮಧ್ಯಮ ವರ್ಗದ ಹೋರಾಟ ಆಗಿತ್ತದು. 2G ಮತ್ತು ಕಾಮನ್ವೆಲ್ತ್ ಗೇಮ್ನ ಭ್ರಷ್ಟಾಚಾರದ ವಿರುದ್ಧ ಅದು ಮಧ್ಯಮ ವರ್ಗದ ಹೋರಾಟ ಆಗಿತ್ತು. ಆದರೆ ಅದು ರಾಜಕೀಯ ಪಾರ್ಟಿಯಾಗಿ ರೂಪಾಂತರಗೊಂಡಾಗ ಬರೀ ಭ್ರಷ್ಟಾಚಾರದ ಹೋರಾಟದಿಂದ ವೋಟ್ ಬರೋಲ್ಲ ಅನ್ನೋದು ಕೇಜ್ರಿವಾಲ್ ಇಸ್ ಅ ವೆರಿ ಮೆವರಿಕ್ ಪೊಲಿಟಿಷಿಯನ್. ಅವ್ರಿಗದು ಅರ್ಥ ಆಗಿತ್ತು. ಆ ಕಾರಣದಿಂದ ಹೊಸದಾಗಿ ಬಂದಿರೋ ಪೊಲಿಟಿಷಿಯನ್ಗಳಲ್ಲಿ ಕೇಜ್ರಿವಾಲ್ ಡೆಫಿನೆಟ್ಲಿ ಅವ್ರಿಗಿರ್ತಕ್ಕಂಥ ರಾಜಕೀಯ ಸಮಜ ಏನಿದೆ ಅದು ಬಹಳ ಕಡಿಮೆ ಜನರಿಗಿದೆ. ಅವ್ರಿಗೆ ಅರ್ಥ ಆಯಿತು, ಬರೀ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನಿಂದ ನಾವು ಪಾರ್ಟಿ ಮಾಡಿದರೆ ಸರಿಯಾಗಲ್ಲ. ಆ ಕಾರಣದಿಂದ ಅದರ ಜೊತೆ ಹಳೇ ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳೇನು ಮಾಡ್ತಾ ಇದ್ವಲ್ಲ, ಅದನ್ನು ಅವರು ಹೊಸದಾಗಿ ಆಮ್ ಆದ್ಮಿ ಪಾರ್ಟಿ ಮೂಲಕ ಮಾಡಿದರು. ಫ್ರೀ ಬೀಸ್ಗಳನ್ನು ಕೊಟ್ಟರು, ಫ್ರೀ ವಿದ್ಯುತ್, ಬಿಜ್ಲಿ ಮಾಫ್ ಅಂದರು, ಬಸ್ನಲ್ಲಿ ಮಹಿಳೆಯರಿಗೆ ಮಾಫ್ ಅಂದರು. ನೋಡಿ, 2015 ಮತ್ತು 2020 ಚುನಾವಣೆಯನ್ನು ನೀವು ತೆಗೆದುಕೊಂಡ್ರೆ ಅದರಲ್ಲಿ ಮಹಿಳೆಯರಲ್ಲಿ 60-65% ಅವರು ಏನು ಹೇಳಿದರು, ಮಹಿಳೆಯರಿಗೆ ಫ್ರೀ ಬಸ್ ರೈಡ್ ಏನಿತ್ತು ಅದು ಕೇಜ್ರಿವಾಲ್ರ ಪಾಪ್ಯುಲಾರಿಟಿಗೆ ದೊಡ್ಡ ಮಟ್ಟದ ಕಾರಣ ಆಯಿತು. ಅದೇ ರೀತಿ ಬಿಜ್ಲಿ ಮಾಫ್, ಯಾಕೆಂದರೆ ಖಾಸಗಿ ವಿದ್ಯುತ್ ಕಂಪ್ನಿಗಳ ಕೈಯಲ್ಲಿ ಶೀಲಾ ದೀಕ್ಷಿತ್ ಇಡೀ ಒಂದು ವಿದ್ಯುತ್ನ ವಿತರಣೆಯ ವ್ಯವಸ್ಥೆಯನ್ನು ಏನು ಕೊಟ್ಟಿದ್ದರು, ಆ ಕಾರಣದಿಂದ ಬಿಲ್ಗಳು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾಯಿದ್ವು. ಇವರು ಹೋಗಿ ವಿಪಕ್ಷದಲ್ಲಿದ್ದಾಗ ಕಟ್ ಮಾಡ್ತಾಯಿದ್ರು ಈ ವಿದ್ಯುತ್ ಪೂರೈಕೆಯನ್ನು. ಆ ಕಾರಣದಿಂದ ಬಿಜ್ಲಿ ಮಾಫ್ ಅಂದಾಗ ಕೇಜ್ರಿವಾಲ್ರಿಗೆ ಒಂದು ದೊಡ್ಡ ಪ್ರಮಾಣದ, ಹಾಗಾಗಿ ನೋಡಿ ಕೇಜ್ರಿವಾಲ್ರ ವೋಟ್ ಬ್ಯಾಂಕ್ ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ಹಿಂದೂ ಪಂಜಾಬಿ, ಹಿಂದೂ ಸಿಖ್ ಕಮ್ಯುನಿಟಿಗಳು ಮೋದಿ ಹತ್ರ ಬರ್ತವೆ. ವಿಧಾನಸಭಾ ಚುನಾವಣೆಯಲ್ಲಿ ಅವು ಕೇಜ್ರಿವಾಲ್ ಹತ್ರ ಬರ್ತವೆ. ದೊಡ್ಡ ಸಂಖ್ಯೆಯಲ್ಲಿ ಜುಗ್ಗಿ ಝೋಪಡಿಗಳ ಜನ ಏನು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿತ್ತು, ಕಾಂಗ್ರೆಸ್ ಜುಗ್ಗಿ ಝೋಪಡಿಗಳಲ್ಲಿ ದೊಡ್ಡ ಮಟ್ಟದ ವೋಟನ್ನು ತೆಗೆದುಕೊಳ್ತಾ ಇತ್ತು, ಅದೀಗ ಕೇಜ್ರಿವಾಲ್ ಹತ್ರ ಶಿಫ್ಟ್ ಆಗಿದೆ. ಈ ಬಾರಿ ನೋಡಿ, ಪ್ರವೇಶ್ ವರ್ಮರನ್ನು BJP ಯಾಕೆ ಕೇಜ್ರಿವಾಲ್ರ ವಿರುದ್ಧ ನಿಲ್ಲಿಸಿದೆ, ಜಾಟ್ ಸಮುದಾಯ ನಮ್ಮಿಂದ ದೂರ ಹೋಗ್ತಾ ಇದೆ ಅಂತ. ಇತ್ತೀಚೆಗೆ BJP ಒಂದು ಸರ್ವೆ ಮಾಡಿಸ್ತು, ಅದರಲ್ಲಿ ಬಂತು ಬನಿಯಾ ಸಮುದಾಯ ಏನು BJP ಜೊತೆಗೆ ನಿಲ್ತಾ ಇತ್ತು, ಕೇಜ್ರಿವಾಲ್ ಬಂದಮೇಲೆ ಅದು 100%, ಬಿಕಾಸ್ ಅರವಿಂದ್ ಕೇಜ್ರಿವಾಲ್ ಇಸ್ ಅ ಬನಿಯಾ, ಅವರೆಂದು ಬನಿಯಾ ಅಂತ ಹೇಳ್ಕೊಳ್ಳಲ್ಲ, ಆದರೆ ಅದು ಕೇಜ್ರಿವಾಲ್ರ ಹತ್ರ ಶಿಫ್ಟ್ ಆಗಿದೆ. ನೋಡಿ, ಈ ಪ್ರಮಾಣದ ಅಂದರೆ 51-52% ವೋಟ್ ತೆಗೆದುಕೊಳ್ಬೇಕಾದ್ರೆ ನೀವು ಮಧ್ಯಮ ವರ್ಗದ್ದು ಪಡಿಬೇಕು, ಶ್ರೀಮಂತರದ್ದು ಪಡಿಬೇಕು, ಕೆಳ ಮಧ್ಯಮ ವರ್ಗದ್ದು ಪಡಿಬೇಕು, ಅತ್ಯಂತ ಬಡ ಜನರ ವೋಟ್ಗಳನ್ನು ಕೂಡ ಕೇಜ್ರಿವಾಲ್ ತೆಗೆದುಕೊಳ್ತಾ ಇದ್ದಾರೆ. ನೀವು ಕೇಳಿದ್ರಿ ಕೇಜ್ರಿವಾಲ್ರಿಗೆ ಟಕ್ಕರ್ ಕೊಡಲಿಕ್ಕೆ ಆಗುತ್ತಾ ಅಂತ. ನನಗನ್ಸುತ್ತೆ 2013, 15, 20 ಚುನಾವಣೆಯ ರೀತಿಯಲ್ಲಿ ಈ ಚುನಾವಣೆಯಲ್ಲೂ ಕೂಡ ಒಂದು ಅಂಡರ್ಲೈನಿಂಗ್ ಫ್ಯಾಕ್ಟರ್ ಈಸ್ ಕೇಜ್ರಿವಾಲ್ರ ಎದುರುಗಡೆ ಯಾರು ಅಂತಕ್ಕಂಥ. ಪ್ರಾಯಶಃ ಆ ಪ್ರಶ್ನೆಗೆ ಉತ್ತರವನ್ನು ಕಂಡು ಹಿಡಿಯಲಿಕ್ಕೆ ಬಿಜೆಪಿಗೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ. ಅಂಡ್ ಜನರಿಗೆ ಇರುವಂತಹ ಆಯ್ಕೆ ಪ್ರಶಾಂತ್, ಕರ್ನಾಟಕದಲ್ಲಿ ಒಂದು ಸರ್ವೆ ಬಂದಿದೆ, ಅದರಲ್ಲಿ 46% ಆಫ್ ಪೀಪಲ್ ಆರ್ ಟೆಲ್ಲಿಂಗ್ ಪ್ರಿಫರ್ಡ್ ಮುಖ್ಯಮಂತ್ರಿ ಯಾರು ಅಂತಂದರೆ ಅರವಿಂದ್ ಕೇಜ್ರಿವಾಲ್. ಅದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥವರೆಲ್ಲ 12%, 13% ಇಲ್ಲ. ಅಂದರೆ ಅದರಲ್ಲಿ ಅಜಯ್ ಮಾಕೆನ್ ಇದ್ದಾರೆ, 2-2.5% ಏನೋ ಬರ್ತಾರೆ. ಮನೀಶ್ ಸಿಸೋಡಿಯಾ 0.8, 0.9% ಬರ್ತಾರೆ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ರ ಒಂದು ಪರ್ಸ್ನಲ್ ಪಾಪ್ಯುಲಾರಿಟಿ ಏನಿದೆ, ಅದರ ಒಂದು ರೀತಿ ಮೋದಿ ವಿರುದ್ಧ ಯಾರು ಅನ್ನೋ ಪ್ರಶ್ನೆ ಬರುತ್ತಲ್ವ, ಅದೇ ರೀತಿ ಕೇಜ್ರಿವಾಲ್ ವಿರುದ್ಧ ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ವಿಪಕ್ಷಗಳಿಗೆ ಸಾಧ್ಯ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.